ಹೆಸರು ಅಫ್ಜಲ್ ಪಾಷಾ ಅಂತ. ಸರ್ ವಾರ್ಡ್ ನಂಬರ್ ಎಷ್ಟು? ವಾರ್ಡ್ ನಂಬರ್ 16. ಕೌನ್ಸಿಲರ್ ಹೆಸರು? ಶಬೀರ್ ಪಾಷಾ. ಸರ್ ವಾರ್ಡ್ 5 ವರ್ಷದಿಂದ ನಿಮ್ಮ ವಾರ್ಡ್ಗೆ ಏನು ಕೆಲಸ ಆಗಿದೆ, ಏನು ಕೆಲಸ ಆಗಿದೆ? ನಮ್ಮ ಕೆಲಸ ಆಗಿರೋದೆಲ್ಲ ನಿಮ್ಮ ಮುಂದೆನೇ ಇದೆ. ಜನಗಳಿಗೆ ಎಷ್ಟು ತೊಂದರೆ ಆಗಿದೆ. ಒಂದು ಚರಂಡಿ ಇಲ್ಲ, ಒಂದು ನೀರು ಸೌಕರ್ಯ ಇಲ್ಲ, ಒಂದು ರೋಡ್ ಇಲ್ಲ, ಇಲ್ಲಿ ಬಂದು ಕೇಳೋರಿಲ್ಲ, ಒಂದು ಚರ್ಚ್ ಲೈಟ್ ಇಲ್ಲ, ಮಕ್ಕಳೆಲ್ಲ ಹೋಗೋದು ಹಿಂಗೆ ಬರೋದು ಹಿಂಗೆ. ನೋಡಿ ಈ ಕಡೆ ಹಿಂಗಿದ್ರೆ ಮಕ್ಕಳಿಗೆ ಅದು ಹುಳಗಳು, ಹಾವುಗಳು, ಏನು ಬೇಕಾದೆಲ್ಲ ಇದೆ ಸರ್ ಇಲ್ಲಿ. ಕಷ್ಟ ಬಿದ್ದು ಮನೆಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದಕ್ಕೆ ಅನುಕೂಲ ಮಾಡಿದ್ರೆ ಕೊಟ್ಟಿದ್ರೆ ಏನು ಹೆಂಗೆ ಪ್ರಯೋಜನ ಇಲ್ಲಿ? ಎಲ್ಲ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿ ಸೊಳ್ಳೆಗಳು ಇಂದ ಕಾಟ. ಎಲ್ಲ ಏರಿಯಾದಲ್ಲಿ ಮುಲ್ಬಾಲ್ ಎಲ್ಲ ಏರಿಯಾಗಳಲ್ಲಿ ಕೆಲಸ ಆಗ್ತಾ ಇದೆ. ಈ ಏರಿಯಾದ ಇದಾಗ್ತದೆ. 16ನೇ ವಾರ್ಡ್. ಯಾವ್ದನ್ನ ಇದು ಸ್ಲಮ್ ಮನೆಗಳಿರೋ ಸರ್ ಇಲ್ಲಿ. ಈಗ ನೀವೇನು ನಗರಸಭೆ ಗಮನಕ್ಕಾಗ್ಲಿ ಇಲ್ಲ ಕೌನ್ಸಿಲರ್ ಗಮನಕ್ಕೆ ಎಲ್ಲರೂ ಬಂದಿದ್ರು. ಕಮಿಷನರ್ ಕೂಡ ಬಂದಿದ್ರು. ಇಲ್ಲಿ ಮೀಟಿಂಗ್ ಮಾಡಿದ್ವಿ. ಜಮೀರ್ ಅಹಮದ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು, DK ಶಿವಕುಮಾರ್ ಎಲ್ಲ ಇಲಾಖೆ ಮನೆಗಳದೆಲ್ಲ ಇದು ಮಾಡಿದ್ರು. ಅವರು ಮನೆಗಳ ಬಿಲ್ ಎಲ್ಲ ಮಾಡ್ಕೊಂಡ್ರು. ಅವ್ರು ಅಷ್ಟೇ ಅವ್ರು ಇಟ್ಬಿಟ್ಟಿದ್ದಾರೆ ಅಷ್ಟೇ. ಜನಗಳಿಗೆ ಇಷ್ಟು ತೊಂದರೆ ಆಗಿದೆ. ಎಲ್ಲ ಕಮಿಷನರ್ ಇಲ್ಲಿ ಬಂದಿದ್ರಲ್ಲ ಸರ್, ಮುನ್ಸಿಪಲ್ ಕಮಿಷನರ್ ಇಲ್ಲಿ ಬಂದಿದ್ರಲ್ಲ. ಕಮಿಷನರ್ ಹೆಸರು ಅವ್ರು ಯಾರು ಇದ್ರು? ಕಮಿಷನರ್ ಇಲ್ಲಿ ಬಂದಿದ್ರು. ಇವಾಗಿಲ್ಲ ಅವರು. ನೀರಿನ ಅನುಕೂಲ ಮಾಡಿ ನೀರು ತರಿಸಿ ನಾವು ಟ್ಯಾಂಕರಿಂದ ಹಾಕೋಬೇಕು. ನಾವೇ ತರ್ಸ್ಕೊಂತಾರೆ ಸರ್. 600 ರೂಪಾಯಿ ಟ್ಯಾಂಕಿ ಇಲ್ಲಿ. 600 ರೂಪಾಯಿ ಟ್ಯಾಂಕ್ ಇತ್ತು ನೀರು ತರಿಸ್ತಾ ಇರೋದು. ಎಲ್ಲಿಂದ ತರ್ಸೋದು ಹೇಳಿ? ನೀರಿಲ್ಲ, ಚರಂಡಿ ಇಲ್ಲ. ಮಕ್ಕಳು ಹೇಳಿ ಸರ್, ನೀರಿಲ್ಲ, ಚರಂಡಿ ಇಲ್ಲ, ಪರವಾಗಿಲ್ಲ. ಮಕ್ಕಳು ನೋಡಿ ಹಿಂಗಿದ್ರೆ ಮಕ್ಕಳಿಗೆ ಏನಾಗುತ್ತೆ ಹೇಳಿ? ಕಷ್ಟ ಇಲ್ಲಿ ಮಾತಾಡಿ. ತುಂಬ ಕಷ್ಟ ಆಯಿತು ಸರ್ ನಮಗೆ. ಆಜಮ್ ಅಂತ. ಆಜಮ್. 16. ಶಬ್ಬೀರ್. ಏನೂ ಮಾಡಿಲ್ಲ ಸರ್. ತುಂಬ ತೊಂದರೆ ಐತೆ ನಮಗೆ. ನೀರು ಇಲ್ಲ ಇಲ್ಲಿ. ಪ್ರತಿಯೊಂದು ತೊಂದರೆ ಐತೆ ಇಲ್ಲಿ. ಕೊಟ್ಟಿದ್ದಾರೆ. ಕೊಟ್ಟರು, ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಕರೆಂಟುದು ತುಂಬ ತೊಂದರೆ ಇಲ್ಲಿ. ಏನು ಹೇಳಿದ್ದು? ನಮ್ಮ ಈಗ ಬಂದಿಲ್ಲ, ಈ ಕಡೆ ಬಂದಿಲ್ಲ ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಎಲ್ಲರೂ ಗೆಲ್ಸ್ಬಿಡ್ತಾರೆ ಇಲ್ಲಿ. ಏನು ಜನಗಳ ಸಮಸ್ಯೆ ಇಲ್ಲ. ಮಾಡೋದೇನಕ್ಕೆ ಹೇಳಿ? ದೊಡ್ಡ ಇದು ಕೌನ್ಸ್ಲರು ಬರ್ತಾರೆ ಬಂದ್ಬಿಟ್ಟು ಅಯ್ಯೋ ಅಪ್ಪ ಮಂದ ಎಲ್ಲರ ಹತ್ರ ತೊಗೊಂಡು ಹೊಟ್ಟೋಗ್ತಾರೆ. ಆಮೇಲೆ ಬಂದು ಇದಕ್ಕೆ ಹೋಗಿ ಕೇಳಿದ್ರೆ ಇನ್ನು ಕಾಸು ಬಂದಿಲ್ಲ, ಅದು ಬರಲ್ಲ ಕಾಸು. ನೀನಾಗೆ ನಿಂತ್ಕೊಂಡೆ ನೀನು. ಇದೆಲ್ಲ ತೊಂದರೆ ಕೊಡಕ, ಜನಗಳಿಗೆ ತೊಂದರೆ ಕೊಡಕ ನೀವು. ಮತ್ತೆ ಕಾಣಿಸೋದಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಸರ್ ಮುಂದಿನ ದಿನಗಳಲ್ಲಿ ಎಂತ ಕೌನ್ಸಿಲರ್ ಬೇಕು ಅಂತ ನೀವು? ಅಭಿವೃದ್ಧಿ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡೋರು, ಏನನ್ನ ಓದಿರೋರ್ಗೆ ಕೊಡ್ಬೇಕು ಸರ್. ಏನೆಲ್ಲ ಕೆಲಸ ಮಾಡಿಸ್ಬೇಕು? ಅವ್ರಿಗೆ ಗೊತ್ತಾಗಿರ್ಬೇಕು. ಫಸ್ಟ್ ಮೇನ್ ನಮ್ ಕೆಲಸ ಇಲ್ದಿರೋ ಪರವಾಗಿಲ್ಲ, ನಿಂತ್ಕೊಂತಾರಲ್ಲ ಅವ್ರಿಗೆ ಎಜುಕೇಶನ್ ಇರಬೇಕು. ಎಜುಕೇಶನ್ ಅಂತ ಏನನ್ನ ಇರಬೇಕು. ಜನಗಳಿಗೆ ಅನುಕೂಲ ಮಾಡೋದು ಏನನ್ನ ಇರಬೇಕು. ಇಲ್ಲಿ ಸಂಪಾದನೆ ಮಾಡಿ ಜೋಬಲ್ಲಿ ಇಟ್ಕೊಂಡು ಬೀರುಗಳು ಇಟ್ಕೊಂತಾರಲ್ಲ ಅಂಥವ್ರಿಗೆಲ್ಲ ಕೊಡಬಾರ್ದು. ಕೆಲಸ ಎಜುಕೇಶನ್ ಅವ್ರೂ ಎಲ್ಲರಿಗೂ ಅವ್ನಿಗೆ ಅರ್ಥ ಆಗತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇಲ್ಲ ಸರ್, ಒಂದು ಕರೆಂಟ್ ಕಂಬ ಇದೆಯಾ ಇಲ್ಲಿ? ಒಂದು ಚರಂಡಿ ಇದೆಯಾ? ಒಂದು ನೀರು ವ್ಯವಸ್ಥೆ ಇದೆಯಾ? ಇದು ಕಾಲು ಇದೆಯಾ? ಇದೆ ನೋಡಿ, ಎಲ್ಲಿದೆ ನೋಡಿ ನೀವೇ. UGD ನಾವು ಸ್ವಂತ ಅವ್ರವ್ರ ಮನೆ ಹತ್ರ ಅವ್ರವ್ರು ಹೊಡ್ಕೊಂಡಿರೋದು ಸರ್. ಅವರು ಫಿಟ್ಗಳು ಹೊಡ್ಕೊಂಡಿರೋದು. UGD ಕೂಡ ಇಲ್ಲ ಇಲ್ಲಿ. ಏನೂ ಇಲ್ಲ ಸರ್ ಇಲ್ಲಿ. ಕರೆಂಟ್ ಕಲೆಕ್ಷನ್ ಅಲ್ಲಿ ಇದರಿಂದ ಹಾಕೊಂಡಿದೀವಿ ನಾವು. ವೈರಿಂದ ಹಾಕೊಂಡಿದೀವಿ ನಾವು. ಓಕೆ, ಹೋಗಿ ಮೀಟರ್ಗಳಿಗೆ ಕೇಳಿದ್ರೆ NOC ಬಂದಿಲ್ಲ ಅಂತಾರೆ. ವೋಟರ್ ಕಾರ್ಡ್ ಇದೆ, ವೋಟರ್ ID ಇದೆ, ID ಕಾರ್ಡ್ ಇದೆ, ಬರ್ತ್ ಸರ್ಟಿಫಿಕೇಟ್ ಇದೆ, ಏನೇನು ಬೇಕು ಎಲ್ಲ ಸರ್ಕಾರದ ಎಲ್ಲ ಸರ್ಟಿಫಿಕೇಟ್ ಇದೆ. ಈ ಅನುಕೂಲ ಇಲ್ಲ. ಅವ್ರು ಏನೇನು ಹೇಳಿರ್ತಾರೆ ಎಲ್ಲ ಮಾಡಿ ನಾವು ಇಟ್ಕೊಂಡಿದ್ದೀವಿ. ನಮ್ಗೆ ಬೇಕಾಗಿರೋದು ಅವ್ರು ಮಾಡ್ಕೊಡ್ತಾ ಇಲ್ಲ. ಸರ್ ನಿಮ್ಮ ಹೆಸರು? ಜಹೀರ್ ಪಾಷಾ ಅಂತ. ವಾರ್ಡ್ ನಂಬರು 16. ಕೌನ್ಸಿಲರ್ ಹೆಸರು? ಶಬ್ಬೀರ್. ಸರ್ 5 ವರ್ಷದಿಂದ ನಿಮ್ಮ ಕೌನ್ಸಿಲರ್ ಏನು ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದೆ ಹತ್ರ ನೋಡ್ತಾ ಇದ್ದೀರಲ್ಲ ಸರ್. ನೀವೇ ನೋಡ್ತಾ ಇದ್ದೀರಲ್ಲ, ಅದೇ ಕೆಲಸ ಮಾಡಿರೋದು. ಬೇರೆ ಏನು ಕೆಲಸ ಇಲ್ಲ.
ಹ್ಞೂ ಯಾವ್ದು ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಏನಿದೆ ಕೆಲಸ? ಏನಿಲ್ಲ. ಅದೇ ಓಟ್ ಕೇಳುವಾಗ ಬರ್ತಾರೆ, ನಮಸ್ಕಾರ ಹಾಕ್ತಾರೆ, 500-1000 ರೂಪಾಯಿ ಕೊಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ಬಂದರೆ ಈ ಕಡೆ ನೋಡೋದು ಇಲ್ಲ. ನಾವು ಅವ್ರು ಹುಡ್ಕೊಂಡು ಹೋಗಿದ್ರೇನೋ ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ಇವತ್ತು ಸಿಕ್ಕೋದಿಲ್ಲ, ನಾಳೆ ಸಿಗ್ತೀವಿ, ನಾಳೆ ಹೋದ್ರೇನು ಮತ್ತೆ ಇರೋದಿಲ್ಲ, ಹಂಗೆ. ಹೋಗ ಕಸದ ಗಾಡಿ ಬರ್ತಾ ಇದೆಯಾ? ಇಲ್ಲ, ಈ ಕಡೆ ಬರ್ತಾ ಯಾವುದು ಈ ಕಡೆ ಬರ್ತಾ ಇಲ್ಲ ಸರ್. ಮುನ್ಸಿಪಲ್ದು ಇದು ಅನ್ನೋದು ಈ ಕಡೆ ಇಲ್ಲ, ಏನು ಇಲ್ಲ, ಏನಿಲ್ಲ, ಸೌಕರ್ಯನೇ ಇಲ್ಲ, ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ. ಹಂಗಿಲ್ಲ ಸರ್, ನಿಮ್ಗೆ ಹೇಳೋ ಹಂಗೆ ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ. ಹಾಂ, ಅದೇ ಪ್ರೂಫ್ ನಿಮಗೆ. ನಾವು ತೋಡೋದಿಲ್ಲ, ನಾವು ತೋಡೋದಿಲ್ಲ. ಎಂತದ್ದು ಸರ್ ಇದು? ಅವ್ರ ಮನೆಗಳ ಹತ್ರ ಅಂತ ನೋಡಿ, ಹೋಗಿ ನೋಡಿ ಸರ್, ನೋಡಿ ಸರ್, ಇದೆಲ್ಲ ಏನು ಸರ್ ನೋಡಿ. ಕೌನ್ಸಿಲರ್ ಮನೆ ಹತ್ರ, ಇವ್ರ ಹತ್ರ, ಹಿಂಗೆ ಮನೆ ಹತ್ರ ಹಂಗಿದೆಯಾ? ಹಾಂ, ಬೇಕಾದಷ್ಟು ತೊಂದರೆಗಳಿದೆ. ಸರ್, ಮುಂದಿನ ದಿನಗಳಲ್ಲಿ ಎಂಥ ಕೌನ್ಸಿಲರ್ನ ನೀವು ಇಷ್ಟಪಡ್ತೀರಾ? ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಈ ಕಡೆ ಎಲ್ಲ ಇದು ಮಾಡಬೇಕು ಸರ್. ಕ್ಲೀನ್ ಮಾಡಿ ಎಲ್ಲ ಚಿರಂಡಿ, ಅದು ಕರೆಂಟ್ ಸಪ್ಲೈ, ವಾಟರ್ ಸಪ್ಲೈ ಎಲ್ಲ ಕೊಟ್ಟರೆ ಅವ್ರಿಗೆ ನಾವು ಓಟ್ ಕೊಡೋದು ಅಷ್ಟೇ. ಬೇರೆಯವ್ರಿಗೆ ನಾವು ಓಟ್ ಕೊಡೋದಿಲ್ಲ. ಬಂದ್ರೇನು ಈ ಕಡೆ ಸೇರಿಸೋದಿಲ್ಲ ಈ ಕಡೆ. ಹಾಂ, ಅವ್ರದ್ದು ಮಾಡ್ಕೊತಾ ಇರ್ತಾರೆ. ಮತ್ತೆ ಬರ್ತಾರೆ ಎಲ್ಲ, ಯಾವಾಗ ಓಟ್ ಕೇಳೋವಾಗ ಬರ್ತಾರೆ ಅಷ್ಟೇ. ಹಾಂ, ಓಟ್ ಕೇಳೋಕೆ ಬರ್ತಾರೆ, ನಮಸ್ಕಾರ ಹಾಕ್ತಾರೆ, ಆ ಸಾಬನ್ನು ಹಾಕ್ಕೊಂಡು ಕೈಯೇ, ಆಮೇಲೆ ಬಿಟ್ಬಿಟ್ಟು ಹೋಗ್ತಾರೆ. ಮತ್ತೆ ಅವ್ರು ಹುಡ್ಕೊಂಡು ಹೋದ್ರೂ ಅವ್ರು ಸಿಕ್ಕೋದಿಲ್ಲ ನಮಗೆ. ಕೇಳೋಣ ಅಂದರೆ ಫೋನ್ ಆಫ್ ಮಾಡಿಬಿಡ್ತಾರೆ, ಸ್ವಿಚ್. ಅದು ರಾಂಗ್ ನಂಬರ್ ಕೊಡೋದು, ಅವ್ರ ನಂಬರ್ ಕೊಡೋದಿಲ್ಲ. ರಾಂಗ್ ನಂಬರ್ ಕೊಡೋದು, ಹಂಗೆ. ಸರಿ ಸರಿ ಸರಿ. 600 ರೂಪಾಯಿ ಕೊಟ್ಟು ಎಷ್ಟು ಜನ ಅದನ್ನು ತರಿಸೋದು?